ಬೇಡ ಬೇಡ ಅನ್ನು ಅಂದರೆ ಅವ್ರು ಕೇಳೇ ಇಲ್ಲ. ಇವನ್ನೇ ಕೇಳ್ಬಿಡ್ತಾನೆ, ಸ್ವಲ್ಪ ಅನ್ನ ಇದ್ರೆ ಹಾಕ್ಕೊಡ್ತೀರಾ ಅಂತ. 2 kg ಚಿಕನ್ ತರಿಸೋ ಹೋಗುತ್ತೆ ಇಲ್ವಾ ನಿನಗೆ? ಬರೀ ಲೇಡೀಸ್ ಬಂದರೆ ಮಾತ್ರ ಎಕ್ಸೆಪ್ಟ್ ಮಾಡ್ತಾನೆ, ಇಲ್ಲ ಅಂದ್ರೆ ಎಕ್ಸೆಪ್ಟ್ ಮಾಡೋಲ್ಲ. ನೋಡ್ರಿ ಏನು ಪಾಸ್ ಮಾಡ್ತಾನೆ, ನೋಡ್ರಿ ಏನು ಪಾಸ್ ಮಾಡ್ತಾನೆ ನೋಡ್ರಿ ಇಲ್ಲಿ. Okay, let's go. ಸೊ ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ಇವತ್ತು ಒಂದು ರೋಡಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನರಸಿಂಹ ಬರ್ತೀನಿ ಅಂತ, ಸೊ ಅವ್ನು ವೆಯ್ಟ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ವೆಯ್ಟ್ ಮಾಡೋ ಜಾಗದಲ್ಲಿ ಮಳೆ ಬೇರೆ ಬರ್ತೈತೆ, ಎಲ್ಲಿ ನೆಂದಿಂದ ಹೋಗ್ತೀನಿ ಅಂತ ಭಯ ಆಗ್ತೈತೆ. ಎನಿವೆ ಅವನು ಬರ್ತಾಯಿದ್ದೀನಿ ಅಂತ ನೋಡೋಣ ನೆಕ್ಸ್ಟ್ ಏನು ಕತೆ ಅಂತ. ಹೊಟ್ಟೆ ನೋವಾಗ್ತೈತೆ ಗೈಸ್, ಯಾಕಂತ ಗೊತ್ತಾಗ್ತಿಲ್ಲ. ಯಪ್ಪ ನೋಡಿರಿ, ನೆನ್ನೆ ಗಾಡಿ ತೊಳೆದಿದ್ದೆ, ಮತ್ತೆ ಮಳೆ ಬಂದು ಮಣ್ಣಾಗ್ಬಿಟ್ಟೈತೆ. ಏನು ಮಾಡೋಂತ ಗೊತ್ತಾಗ್ತಿಲ್ಲ. ಮಳೆ ತಪ್ಪ ಇಲ್ಲಾಂದರೆ ಗಾಡಿ ನಾನು ಕರೆಕ್ಟಾಗಿ ಇಟ್ಕೊಳ್ಬೋದು. ನೋಡ್ರಿ ಏರ್ಪೋರ್ಟ್ಸು ಇಲ್ಲೇ ಬಿಟ್ಬಿಟ್ಟಿದ್ದೀನಿ ನಾವು, ಮಳೆ ನೆಂದೋಗ್ಬಿಟ್ರೆ. ಬನ್ನಿ ಅವ್ನು ಬರೋವರೆಗೂ ವೆಯ್ಟ್ ಮಾಡಿ ದೆನ್ ಇಲ್ಲಿಂದ ಹೋಗೋಣ. ಸೊ ಓಕೆ ಗೈಸ್, ಫೈನಲಿ ನರಸಿಂಹನ ಬಂದ. ಆ್ಯಂಡ್ ಅದು ಬಿಟ್ಟರೆ ಮಳೆ ಬರ್ತೈತೆ, ಮಳೆ ಬೇರೆ ಬರ್ತೈತೆ, ಅದಕ್ಕೆ ಇಲ್ಲಿ ಅಂಗಡಿ ಹತ್ರ ನಿಂತಿದ್ದೀರಿ. ಬನ್ನಿ ಹೋಗೋಣ. ನೆಕ್ಸ್ಟ್ ಎಲ್ಲಿ ಏನು ಕತೆ ಅಂತ ನೀವು ನೋಡ್ರಿ ಅಂತ. ಬನ್ನಿ ಗೈಸ್, ಮಳೆ ಜೋರಾಗಿ ಬರ್ತೈತೆ, ಇಲ್ಲೆಲ್ಲೂ ಕುಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಅವಾಗಿಂದ ನಿಂತ್ಕೊಂಡು ಕಾಲೆಲ್ಲ ನೋವು ಬಂದುಬಿಡೈತೆ ಗೈಸ್. ನೋಡ್ರಿ ಇವನಿಗೇನು ಆರಾಮ್ ಚಿಂತೆ. ಹೇಳ್ದೆ ಬಾರೋ ಇಲ್ಲಿಗೇನಕ್ಕೆ ಬಂದ ಅಂತ ಗೊತ್ತಿಲ್ಲ ಗೈಸ್. ಇಲ್ಲ ಮದುವೆ ಚೌಟ್ರಿ ಇತ್ತು, ಮದುವೆಗೆ ಬಂದಿರಲ್ಲ, ಎಲ್ಲೇ ಇರೋದು. ಇಲ್ಲಿ ಕರೆಸ್ತಾ ನನ್ನ ಬಾ ಅಂತ. ಏನಕ್ಕೆ ಕರೆಸ್ತಾ ಅಂತಲೂ ಗೊತ್ತಿಲ್ಲ. ಏನಕ್ಕೆ ಕರೆಸ್ತೆ ಏನಕ್ಕೆ ನಾನು ಹೇಳ್ದೆ ಇಲ್ಲಿಗೆ ಬಾ, ಇಲ್ಲಿ ಕರ್ಸೋ ಗಂಟೆ ಕರ್ಸೋಟ್ಟು ಇಲ್ಲಿ ಮಳೆಯಲ್ಲಿ ಕಾಯಿಸ್ಕೊಂಡು ನಿಂತವ್ನು ನೋಡ್ರಿ. ನಾನು ಹೇಳ್ದೆ ಇಲ್ಲಿಗೆ ಬೇಡ ಬಾರೋ ಹೋಗೋಣ ಅಂತ. ನನ್ನ ಮಗನ ನನ್ನ ಮಾತು ಕೇಳೋದೇ ಇಲ್ಲಪ್ಪ ನೀವೆಲ್ಲ. ಓಕೆ ಗೈಸ್, ನಾವು ಫೈನಲಿ ಮಳೆ ನಿಂತ್ಕೊಂತು ಹೋಗ್ತಾ ಇದ್ದೀರಿ. ಇವಾಗ ಇವನು ನನ್ನ ಜೊತೆ ಬರ್ತಾನೆ. ಇವಾಗ ಡಿಕ್ಕಿ ಓಪನ್ ಮಾಡಿದ್ದೆ, ಹೆಡ್ಫೋನ್ ಇಕ್ಬಿಡೋಣ. ಗೈಸ್ ನೀರಿಲ್ಲ ಅವ್ನು ನೋಡ್ರಿ, ನಿಂತಿರೋ ಸ್ಟೈಲ್ ನೋಡ್ರಿ. ಅವನು ಡಿಕ್ಕಿ ಓಪನ್ ಮಾಡ್ಲೆ, ಡಿಕ್ಕಿ ಓಪನ್ ಮಾಡೋ ಲೇ. ಇಲ್ಲಿ ಎಂದೋಗ್ಬಿಡುತ್ತೆ, ಡಿಕ್ಕಿ ಓಪನ್ ಮಾಡೋ ಇದ್ಲೇ ನೋಡ್ರಿ. ಆಗಲೇ ಇನ್ನು ಎಂದೋಗ್ಬಿಡೈತಿದು. ಥೂ ಹಾಕೋ ಕೆರ್ದಲ್ಲಿ ಅವನಿಗೆ. ಬೆಳಿಗ್ಗೆ ಇವಾಗ ನಡಿ ಸಂಭ್ರಮ ಹತ್ರ ಹೋಗ್ಬಿಟ್ಟವನ. ಸಂಭ್ರಮ ಹತ್ರ ಗೈಸ್, ಇಲ್ಲೊಂದು ಕಡೆ ಕರ್ಕೊಂಬಂದು ನಾನು ಒಬ್ಬನಿಗೆ ಅರ್ಧ ಗಂಟೆ ಚಪ್ಪರ ಹೊಲ್ಸವನೆ. ನಾನು ಒಳಗಡೆ ಕುಂತ್ಕೊಂಡವನೆ ಅರ್ಧ ಗಂಟೆ ಗೈಸ್, ಚಪ್ಪರ ಹೊಲ್ಸಿರೋದು. ಇರೋ ಬಸ್ ಹೋಗ್ಲಿ. ಏನೋ ನರಸಿಂಹಲೇ ಹಿಂಗೆ ಮಾಡ್ತೀಯಲೇ, ಅವಾಗ ಎಷ್ಟು ಫೋನ್ ಮಾಡೋದು ಹೇಳು. ಹಾಂ ಗೈಸ್, ಮತ್ತೆ ಇದೇ ಸೈಡ್ ಇಲ್ಲೇ ಅವಾಗಲೇ ನಿಂತಿದ್ರು, ಅಲ್ಲೇ ಬಂದುಬಿಟ್ರೆ ನಾವು. ಮತ್ತೆ ಮಳೆ ಸ್ಟಾರ್ಟ್ ಆಗೋಯ್ತು. ಈ ಸೈಡ್ ಹೋಗಿದ್ರಿ, ಮಳೆ ಬಂತು. ಮತ್ತೆ ಈ ಸೈಡ್ ಹಿಂಗೆ ಹೋಗ್ತಿದ್ರಿ, ನೋಡಿದ್ರೆ ಮತ್ತೆ ಮಳೆ ಬಂತು. ಮತ್ತೆ ಇಲ್ಲಿ ನಿಂತ್ಕೊಂಡ್ರೆ ಈ ಕರೆಕ್ಟಾಗಿ ಈ ಜಾಗದಲ್ಲಿ ಬಂದಿದ್ದಕ್ಕೆ ಮಳೆ ಬಂದೈತೆ ನೋಡ್ರಿ ಗೈಸ್. ಓ ಅಪ್ಪ ನನ್ನ ಮಗ ಮತ್ತೆ ಕರ್ಸವನೆ ಮನೇಲಿ ಇರೋರನ್ನ. ಬಾರೋ ನಾನು ಏನದು ಹೋಗ್ತಾ ಇದ್ದೀನಿ. ನೋಡ್ರಿ ಏನು ಪಾಸ್ ಮಾಡ್ತಾನೆ ನೋಡ್ರಿ ಇಲ್ಲಿ. ನೋಡ್ರಿ ಗೈಸ್, ಅವರೆಲ್ಲ ಅವ್ರ ಹುಡುಗರು ಎಲ್ಲೋ ಮದುವೆ ಇಲ್ಲೇ ಇತ್ತು, ಕಲ್ತೂರು ಗಾರ್ಡನಲ್ಲಿ ಏನೋ ಒಂದು ಮದುವೆ ಇತ್ತು. ಸೊ ಅಲ್ಲಿಗೆ ಬಂದಿದ್ದ. ಬನ್ನಿ ಮತ್ತೆ ಕರ್ಸವ್ ನನಗೆ. 11 ಗಂಟೆಗೆ ಟ್ರೈನ್ ಇರೋದು, ಮತ್ತೆ ಕರ್ಸಿದ್ಯಾ ನೀನು ನನಗೆ. ಹಾಂ ಓಕೆ ಗೈಸ್, ನಾನು ಫೈನಲಿ ಸೋನು ಅಕ್ಕ ಮನೆ ಹತ್ರ ಬಂದೆ. ಏನಕ್ಕಂದರೆ ಇವನು ಬ್ಯಾಗ್ ಇಲ್ಲೇ ಇಕ್ತಾನಂತೆ. ಸೊ ಅದರಿಂದ ಯಾರ್ಯಾರು ಬಂದವ್ರು ಇರಿ ಒಂದು ನಿಮಿಷ. ಸೊ ಗೈಸ್, ಯಾಕಕ್ಕ ಸೊ ಗೈಸ್, ನನ್ನ ಮಗನ ಮಾತು ನರಸಿಂಹನ ಮಾತು ಕೇಳ್ಕೊಂಬಂದೆ. ಇವ ಅಕ್ಕ ಹಂಗ ಏನಕ್ಕೋ ಕಾಸು ಕೊಡ್ಬೇಕು ನೋಡಿ. ಏನ್ ಮಾಡ್ತಾವನೆ? ಏನ್ 1 ವರ್ಷ ಸುಮ್ಮನೆ ಬರ್ತದ?
ಪರಿಯಾಕ ಕೊಡುತ್ತೆ ಬಿಡು, ಏನು ಕೊಡಲ್ಲ ಅಂತನಾ? ಆಗಲ್ಲ ಅಂದ್ಬಿಟ್ಟು ನೋಡೋಣ. ಆಗಲ್ಲ ಏನು ಆಗಲ್ಲ ಅಕ್ಕೋ, ಏನಾಗಲ್ಲ ಅಕ್ಕ? ಗೈಸ್ ಮಳೆ ಬಂದು ಇವತ್ತಿನ ದಿನನೇ ವೇಸ್ಟ್ ಅಂದ್ಕೊಳ್ಳಿ. ಹೋಗಪ್ಪ, ಮಳೆ ಬಂದ್ರೂ ಕಷ್ಟ, ಮಳೆ ಬಂದಿಲ್ಲ ಅಂದ್ರೂ ಕಷ್ಟ ನಮ್ಗಳಿಗೆ. ನೋಡ್ರಿ ಎಲ್ಲಿ ಹೋಗೋಕ್ಕೂ ಆಗಿಲ್ಲ ಇವತ್ತು. ಎಲ್ಲಿಗೂ ಹೋಗ್ಬೇಕಾಗಿತ್ತು ಅಂದ್ಕೊಂಡೆ, ನೋಡ್ರಿ ಹೋಗೋಕ್ಕೂ ಆಗಿಲ್ಲ. ಮಳೆ ಬಂದೇ ಟೈಮ್ ಎಷ್ಟೋಗೋಯ್ತು ಇವತ್ತು. ಅಕ್ಕ ಈ ಮಳೆಗೆ ಏನಂತೀಯ ಅಕ್ಕ ನೀನು? ಏನನ್ ತಿನ್ನೋದು ಬಿಟ್ಟು ಬೇರೆ ಏನಾದರೂ ಕೇಳು. ತಿಂದಿರನೇ ಹಿಂಗಿದೆಯಾ, ಇನ್ನು ತಿಂದರೆ ಯಾಕಾಗ? ನೀರಲ್ಲಿ ಆಡಿ ಆಡಿ ಹೊಟ್ಟೆ ಸುತ್ತೈತೆ. ಅಕ್ಕೋ, ಸೊ ಗೈಸ್ ಬೋಂಡಾ ಬಜ್ಜಿ ಮಾಡ್ದವ್ರು ಇಲ್ಲಿ ಇವಾಗ ಮಳೆಗೆ. ನಾನು ಪಕೋಡ ಕೇಳಿದೆ. ಅಕ್ಕ ಅದೇನು ಮೈಸೂರು ಬೋಂಡ ಅಂದ್ರಲ್ಲ ಅಕ್ಕ? ನಮ್ಮ ಬಾಸ್ ಮೈಸೂರು ಬೋಂಡ ಏನು ಹೇಳಿದ್ರಲ್ಲ? ಮೈಸೂರು ಬೋಂಡನ ಮೈಸೂರು ಪಕೋಡನ? ಅದು ₹1 ಕೋಟಿ ಬಾಳ್ಬೇಕು ಆ ಥರ ಕೊಂಡ ಮಾಡ್ತೀನಿ. ಅದೇ ನೀನು ಅದಕ್ಕೆ ಸಾಥ್ ಕೊಡ್ಬೇಕಷ್ಟೇ. ಕ್ಯಾಮ್ರಾ ಆಫ್ ಮಾಡು, ಏನಂತ ಹೇಳ್ತೀನಿ. ಒಂದು ದಿವಸಲ್ಲಿ ಗುಂಡಿನ ಹತ್ರ ಐತಲ್ಲ, ಅದೊಂದು ಕೋಟಿಗೆ ಹೋಗುತ್ತಂತೆ. ಒಂದು ಅದು ಕಣ್ಣು ಮಾಡ್ಕೊಂಡು ಫೋಟ ಮಾಡ್ಕೊಡ್ತೀನಿ. ರೆಕಾರ್ಡ್ ಆಯ್ತಾ? ಅಕ್ಕ ಏನು ಬೋಂಡ ಮಾಡ್ತಾ ಇದ್ದೀರಾ ಅಕ್ಕ? ಆಲೂಗಡ್ಡೆ ಬೋಂಡ. ಆಲೂಗಡ್ಡೆ ಅಕ್ಕ ಅದು ಪಕೋಡ ಮಾಡ್ತೀನಿ ಅಂದ್ರಲ್ಲ? ಅಷ್ಟು ಪಕೋಡ ಇಲ್ಲ, ಇರೋದೇ ಇರೋದು. ಏನು ಹೇಳಿದೆ ನಿಮಗಲ್ಲ ನನಗೆ? ನಿಮ್ಗೆ ಕಾರು ಕೊಡ್ತಾರೆ. ಲೇ ನರಸಿಂಹ, ಇಲ್ಲಿ ಬಜ್ಜಿನ ಮೂರು ಜನ, ಒಂದು ಬಜ್ಜಿನ ಮೂರು ಜನ ನಿಂತ್ಕೊಂಡು ಮಾಡ್ತಾವ್ರೆ. ಅಕ್ಕ ಬಜ್ಜಿ ಒಂದೇ ಮಾಡಬೇಡ ಅಕ್ಕ, ವೆರೈಟಿ ಏನಾದರೂ ಬೇರೆದು ಮಾಡಕ್ಕ. ತರಿಸು, ಆನ್ಲೈನ್ ಆರ್ಡರ್ ಮಾಡು, ಜಪ್ತ ಮಾಡು. ನಿನ್ಗೇನೇನು ಬೇಡ ಜಪ್ಟ ಆರ್ಡರ್ ಮಾಡು, ಮಾಡ್ತೀನಿ. ಏನೇನು ಬೇಡ ಜೆಪ್ಟೋ ಆರ್ಡರ್ ಮಾಡಬೇಕಾ? ನಿನ್ಗೆ ಏನೇನು ಬೇಕು ಮಾಡೋ ಒಂದೇ. ಜೋರ ಬಿಡು ಇವಾಗ. ಅಕ್ಕೋ ಅದು ಮಾಡಾಕು ಹೇಳುದು ಅದೇ ಮಾಡ್ತಾ ಇದ್ದೀರಲ್ಲಕ್ಕ. ನೀನು ತಿನ್ಬೇಡ ಬಿಡೋ. ಯಾರನ್ನು ಬಲ್ಲಂತ ಆ ಅಕ್ಕ ನನಗಂತಾನೆ ಮಾಡ್ತಾರದೇನಕ್ಕ? ಹ್ಞೂ, ಯಾರನ್ನು ಬಲ್ಲಂತ ಮಾಡ್ತಾರ? ಬೇಕು ಮಾಡಿ ತಿನ್ನು ಪ್ರಶಾಂತ ತಿನ್ನು ಪ್ಲೀಸ್ ಅಂತ. ತಿಂದ್ರಿ ಹೋಗ್ರಿ, ನಾನು ಲಾಸ್ಟಲ್ಲಿ ಇದೆಲ್ಲ ಏನಿಲ್ಲ, ಎಲ್ಲ ಒಟ್ಟಿಗೆ ಎತ್ಕೊಂಡು ಹೋಗ್ತೀನಿ. ತಿಂದಾಕ್ ಕೊಡ್ತಾನೆ ಒಂದು ನಿಮಿಷಕ್ಕೆ. ಅಕ್ಕೋ ನಿಂಗೂ ಸೇರಿಸಿ ನಾ ಕೇಳ್ತಾ ಇರೋದು. ಕರ್ಕೊಂಡೋಗಿದ್ದೀನಕ್ಕ ಆ ಆಂಟಿ ಮನೆಗೆ. ಅಲ್ಲಿ ಊಟ ಮಾಡಬೇಡ, ಅವ್ರು ಕೇಳಿದ್ರೆ ಅಂದರೆ ಅವ್ರು ಕೇಳೇ ಇಲ್ಲ, ಸ್ವಲ್ಪ ಅನ್ನ ಕೊಡ್ರಿ ಅಂತಾನೆ. ಆಗ ಸುಮ್ಮನಿರಾಕು ಏನಾಕು ಇರೋ ಇಳ್ದಿರ ಗೊತ್ತಾ ನನಗೆ. ನಾನು ಬೇಜಾರು ಮಾಡ್ಕೊಂಡು ಬಂದ್ಬಿಟ್ಟೆ. ಅಲ್ಲ ಯಾರಕ್ಕ ಅಂತ ನೋಡಿ, ಹಂಗೆ ಮಾಡ್ತಾನೆ. ಯಾರಂತ ನೋಡಲ್ಲಿ. ಇನ್ನೇನು ಮಾಡಿಲ್ವ ನೀನು? ಅಕ್ಕೋ ನೀನೇನಾಗ ಅಲ್ಲೆಲ್ಲ ಊಟ ಎಲ್ಲ ಕೇಳ್ಬೇಡ ಪ್ರಶಾಂತ. ಅವ್ರು ಕೇಳಿದ್ರು ಬೇಡ ಅನ್ನು ಅಂದರೆ ಅವ್ರು ಕೇಳೇ ಇಲ್ಲ. ಇವನ್ನೇ ಕೇಳ್ಬಿಡ್ತಾನೆ, ಸ್ವಲ್ಪ ಅನ್ನ ಇದ್ರೆ ಹಾಕ್ಕೊಡ್ತೀರಾ ಅಂತ. ನನ್ಗೆ ಎಷ್ಟು ಅಕ್ಕೋ ಹಂಗೊಬ್ಬರ ಮನೇಲಿ ಕೇಳಿ ತಿನ್ನೋ ಥರ ಇದ್ದಿದ್ರೆ ಹಿಂಗೆ ಇರ್ತೀನಕ್ಕ. ಈ ಪರ್ಸನಾಲಿಟಿ ಇರ್ತೀನ ನಾನು ಹೇಳಕ್ಕ. ನೀನು ಅಕ್ಕ ನೀನು ಹೇಳಕ್ಕ, ನನ್ನ ಕಡೆ ಸಪೋರ್ಟ್ ಮಾಡಕ್ಕ. ನೀನು ನಂಬ್ತೀಯ ಅಕ್ಕ ಹೇಳಿರೋದು? ಯಾವುದೋ ಹುಡುಗಿನ ತೋರಿಸೋದು ಗರ್ಲ್ ಫ್ರೆಂಡ್ ಅನ್ನೋದು ಹೇಳ್ರು ಏನು? ಸೊ ಗೈಸ್ ಅದೇನೋ ಅವ್ನಿಗೆ ಬಂದ್ಬಿಟ್ಟೈತೆ ಬುದ್ಧಿ. ಏನು ಮಾಡ್ತೀಯ ಅಂತ ಸುಮ್ಮನೆ. ಸ್ವಲ್ಪ ಕೊಡ್ರಿ ಆಂಟಿಗೆ, ಅನ್ನ ಇದ್ರೆ ಕೊಡ್ರಿ, ಸಾರಿ ಬೇಕು ಕೊಡ್ರಿ ಅಂತಾನೆ. ಹೋಗಿ ಮಾತಾಡು ಎಷ್ಟು ಮಾತಾಡ್ತೀಯ ಮಾತಾಡು. ಎಷ್ಟು ಬೇಜಾರು ಮಾಡ್ಕೊಂಡು ಬಂದ್ಬಿಡ್ತೀನಿ ಗೊತ್ತಾ ನಾನು. ಸೊ ಇವನು ಏನಪ್ಪ ಎಲ್ಲಿ ಕರ್ಕೊಂಡೋದ್ರೆ ಹಿಂಗೆ ಮರಿ ತೆಗಿತಾನಲ್ಲ ಅಂತ. ಮೊನ್ನೆ ಲೋಟ್ಲ ಹತ್ರ ಯಾರು ಊಟ ಮಾಡ್ತಾರೆ, ಅವ್ರು ಕೇಳ್ತಾನೆ ಅಣ್ಣ ನನಗೂ ಊಟ ಕೊಡ್ಸೋಣ ಅಂತದೆ. ಅದು ಬಂದು ಗೇಮ್ ಅಲ್ವೇ? ಗೇಮ್ ಅಲ್ಲ, ರಿಯಲ್ ಆಗಿ ಯೂಟ್ಯೂಬ್ಗೆ ನನಗೆ ಗೊತ್ತು. ಇಷ್ಟೆಲ್ಲ ಗೊತ್ತಾಗ್ಬಿಡುತ್ತಾ ನೋಡು. ನಿಜ ಹೇಳ್ತಾ ಇದೆಯಾ ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ. ಅವಕ್ಕ ಮೋಮೋಸ್ ಕೇಳ್ದಲ್ಲ, ಅದನ್ನ ಅನ್ಕೊಬಿಟ್ಟೈತೆ. ಮೋಮೋಸ್ ಹತ್ರ ಊಟ ಕೇಳಬೇಕು ಅಂತ ಹೇಳಿದ್ದೀನಿ. ಅದಲ್ಲ ನಾನು ಹೇಳ್ತಾ ಇರೋದು, ಇನ್ನೊಂದ್ಸಲ ಬಿಡಾಕ ಅಕ್ಕ ಸುಳ್ಳು ಹೇಳ್ತೈತೆ. ಗೈಸ್ ಪಕೋಡ ಮಾಡ್ತವ್ರೆ, ಬಜ್ಜಿ ಆಯಿತು. ಬಂದರೆ ಅಡುಗೆ ನನಗೆ ಸೋನಕ್ಕ ಮಾಡಿಬಿಟ್ರೆ ತಿನ್ಕೋಬಿಡೋದು. ಓಕೋ ಗೈಸ್ ಫೈನಲಿ ಪಕೋಡ ಬಜ್ಜಿ. ವಿಡಿಯೋ ಮಾಡ್ತಾನೆ ತಿರ್ಗಾ. ನನಗಾಯ್ತು ಅವ್ನು ತಿನ್ನಲ್ಲ ಅಂದೆ ತಾನೆ ನಾನು. ಅವ್ನು ಬಿಟ್ಬಿಟ್ಟು ಅವ್ನು ಆಡಳಿತ ಅಂತೆಲ್ಲ ಬಲವಂತ ಮಾಡ್ತೀಯ ಅವ್ನಿಗೆ.
ಸೊ ಬೇಡಕ್ಕೋ ಇಸ್ಕ ಕೊಡು ಅವಳಿಗೆಲ್ಲ ಇದು ಕೊಡಿಲ್ಲ ಮುಸ್ಕಾನ್ ಹ್ಯಾಂಗೆ ಪ್ಲೇಟ್ ಏನು ಅನ್ಕೋಬೇಡ ನಂಗೆ ನಿಮ್ಮ ಮನೇನ ಅನ್ಕೊಂಡು ತಿನ್ನು ತಿನ್ನು ಆಲೂಗಡ್ಡೆ ಇಷ್ಟೊಂದು ಹಾಕ್ಬಿಟ್ರೆ ಇಲ್ಲಿ ತಿನ್ನಲಿ ನಾನು ಮುಸ್ಕಾನ್ ತಿನ್ನು ಮುಸ್ಕಾನ್ ಉಪವಾಸ ಇದೆಯಾ ಯಾಕೆ ಆಲೂ ಬಿಡ್ತೀನಲ್ಲ ನೀನು 2 ಕೆಜಿ ಚಿಕನ್ ತರಿಸೋ ಹೋಗುತ್ತೆ ಅಲ್ವಾ ನಿನಗೆ ಏನಕ್ಕೋ ಹಿಂಗೆ ಮಾತಾಡ್ತಿರಕ್ಕೋ ಯೋಗ್ತಾ ಬಗ್ಗೆ ಬಾನೆ ನೀನು ಒಂದ್ಸತಿ ಪೋಟ್ರ್ ಮಾಡಿದ್ರೆ ಬಂತಲ್ಲ ಬಂತು. 2 ಕೆಜಿ ಚಿಕನ್ ತರ್ಸಲ್ವಾ ನೀನು ಆರ್ಡರ್ ಮಾಡ್ಬಿಡ್ತೀವಿ ಹಿಂಗ ಆಯ್ತು ಒಂದು ಟ್ರಿಪ್ ಫೋಟೋ ಎಲ್ಲ ಮಾಡೋದು ರ್ಯಾಪಿಡೋ ಎಷ್ಟು ಜನ ಕೂರಿಸ್ಕೊಳ್ಳೋದಿಯಲ್ಲ ಲೇಡೀಸ್ ಜೆಂಟ್ಸ್ ಅಂತ ಲೇಡೀಸ್ಗಳು ಬಂದ್ರೆ ಅವ್ನು ಹೋಗೋದಿಲ್ಲ ಅಂತ ಜೆಂಟ್ಸ್ ಬಂದು ಹೋಗಲ್ಲ ಹೌದಾ ಅಲ್ಲ ಹೇಳೋರು ಒಬ್ರು ಇದ್ಬಿಟ್ರೆ ಕ್ಲೀನಾಗಿ ಕೇಳ್ಬಿಡ್ತೀರಲ್ಲ ಅದು ನಿಜಾನೋ ಸುಳ್ಳು ಅಂತ ಗೊತ್ತು ಒಂದು ಜೆಂಟ್ಸ್ ಆದ್ರೂ ಕರ್ಕೊಂಡು ಹೋಗ್ತೀಯ ನೀನು ರ್ಯಾಪಿಡೋ ಅಲ್ಲಿ ಬರೀ ಲೇಡೀಸ್ ಬಂದ್ರೆ ಮಾತ್ರ ಎಕ್ಸೆಪ್ಟ್ ಮಾಡ್ತಾನೆ ಇಲ್ಲ ಅಂದ್ರೆ ಎಕ್ಸೆಪ್ಟ್ ಮಾಡಲ್ಲ ಆಹಾ ಹೋಗಕ್ಕೆ ಗಂಡು ಮಕ್ಕಳು ತಲೆ ತಿಂತಾರೆ ತಾನೆ ಒಂದು ಹುಡುಗಿ ಬಿದ್ದಿದೆ ಜೀವನದಲ್ಲಿ. ಏನು ಚೆನ್ನಾಗೋದಲ್ಲಿ ಯಾಕೆ ಬೀಳ್ತಾರೆ ಮತ್ತೆ ನಿಮ್ಮ ಏನೋ ದರಿದ್ರ ಅನ್ಸತ್ತೆ ಹೆಣ್ಮಕ್ಳ ವಿಷಯದಲ್ಲಿ ಹೆಣ್ಮಕ್ಳ ವಿಷಯದಲ್ಲಿ ದರಿದ್ರ ಅನ್ಸತ್ತೆ ಅಲ್ಲಲೇ ಅವನು ಬೀಳ್ತಾ ಇಲ್ವೇನು ನಾನು ಯಾರಿಗೂ ಬೀಳ್ತಾ ಇಲ್ಲ ಇಲ್ಲಕ್ಕೋ ಯಾರು ಬೀಳ್ತಾರೆ ಅಂದ್ಬಿಟ್ಟು ಈ ಡೈಲಾಗ್ ಹೊಡಿತಾವ್ನೆ ನೋಡ್ಕೋ ಒಂದಿನ ಸನ್ಯಾಸಿ ಆಗ್ಬಿಡ್ತಾನೆ ಯಾಕೆ ಮತ್ತೆ ಬಾಯಲ್ಲಿ ನೋಡ್ಕೋಬೇಕಾಗ್ತದೆ ನನ್ನ ಬಾಯಿ ಮಚ್ಚೆ ಐತಂತಲ್ಲ ನೀನು ಸುಮ್ಮನಿರಕ್ಕೋ ಆಮೇಲಕ್ಕೋ ನನ್ನ ಜೀವನ ಹಾಳು ಮಾಡ್ಬಿಡ್ತೀಯ ಆಮೇಲೆ ಯಾಕೆ ಅವ್ನ ಜೀವನ ಹಾಳು ಮಾಡ್ತೀರಿ ಹೇಳಲ್ಲಿ ಓಕೆ ಗೈಸ್ ನಾನು ಫೈನಲಿ ಕೆಲ್ಸಕ್ಕೆ ಬಂದೆ ಆ್ಯಂಡ್ ಅದು ಬಿಟ್ಟರೆ ಟೈಮ್ ಇವಾಗ 11 ಗಂಟೆ ಆಗೈತೆ ಇವಾಗ ಹೊಟ್ಟೆ ಎಷ್ಟು ಹಸಿತೈತೆ ಅಂದರೆ ದೇವರಾಣೆಗೂ ಆವಾಗಲೇ ಮನೆಗೆ ಹೋಗಿದ್ದೆ ಸೊ ನಮ್ಮ ಅಜ್ಜಿ ಏನು ಹೇಳ್ತು ಇಲ್ಲ ಇದ್ದಿದೆ ಸ್ವಲ್ಪ ನೀನು ಫೋನು ಮಾಡಿಲ್ಲ ಸೊ ಇದ್ದು ಸ್ವಲ್ಪ ಅಲ್ಲ ನಾನೇ ತಿಂದು ಮಲ್ಕೊಂಡೆ ಅಂತು ಸರಿ ಬಿಡು ಆಯಿತು ಆಚೆ ಕಡೆ ನಾವು ತಿನ್ಕೊಳ್ಳೋಣ ಅಂದ್ಬಿಟ್ಟು ಆಚೆ ಕಡೆ ಬಂದೆ ಆ್ಯಂಡ್ ಸರಿ ಮನೆಗೆ ಹೋಗಿ ವಾಪಸ್ಸು ಕೆಲ್ಸಕ್ಕೆ ಬಂದೆ ನಾನು ಬಿಡು ಆಮೇಲೆ ನಾನು ತಿನ್ಕೊಳ್ಳೋಣ ಅಂತ ಆ್ಯಂಡ್ ಫೋನ್ ಯೂಸ್ ಮಾಡ್ತಾ ಟೈಮ್ 11 ಗಂಟೆ ಆಗೋಗೈತೆ ಹೊಟ್ಟೆ ಇವಾಗ ಎಷ್ಟು ಹಸಿತೈತೆ ಅಂದರೆ ಆಚೆ ಕಡೆ ನಾವು ಹೋಗೋಣ ಅಂದರೆ ಮಳೆ ಬರ್ತೈತೆ ಬಿಡ್ರಿ ಟೈಮ್ 11 ಗಂಟೆ ಆಯ್ತು ಇವಾಗ ಹೋದ್ರೆ ದೂರ ಹೋಗಬೇಕು ಮಳೆ ಬರ್ತೈತೆ ಆ್ಯಂಡ್ ಸೋನಾಕಂಗೆ ಹೇಳೋಣ ಪಾಪ ಸೋನಾಕಂಗೆ ಹುಷಾರಿಲ್ಲ ಇವಾಗ ಅದಕ್ಕೆ ಫೋನ್ ಮಾಡೋಣ ಅಂದರೆ ಅದಕ್ಕೆ ಇವಾಗ ಮಲಗಿರುತ್ತೆ ಸೊ ಅದಕ್ಕೆ ಬೆಳಿಗ್ಗೆ ಪಾಪ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಸೊ ಅದಕ್ಕೆ ಮಲಗಿರುತ್ತೆ ಸೋನಾಕಂಗೆ ಹುಷಾರಿಲ್ಲ ಇವಾಗ ಆಮೇಲೆ ಇವಾಗ ಮನೆಯಲ್ಲೂ ಏನೂ ಮಾಡಿಲ್ಲ ಏನು ಮಾಡೋದು ಝೊಮ್ಯಾಟೊ ಮಾಡೋಣ ಅಂದರೆ ಇವಾಗೆಲ್ಲ ಮಳೆ ಟೈಮ್ ಬೇರೆ ಎಲ್ಲ ಒಂದು ರೈಸ್ ಏನಿಲ್ಲ ಅಂದ್ರೂ 300 ರೂಪಾಯಿ 400 ರೂಪಾಯಿ ಫಿಕ್ಸ್ ಇರುತ್ತೆ ಸೊ ಇವಾಗ ನನ್ನ ಹತ್ರ ಅಷ್ಟೊಂದು ಬಜೆಟು ಇಲ್ಲ ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ ನನಗೆ ಈ ಮಳೆಯಿಂದ ರೋಡ್ ನೋಡಿ ಹೆಂಗಾಗ್ಬಿಡೈತೆ ಏನೊಂದು ಮಾಡೋಣ ಸ್ವಲ್ಪ ಕೊಬ್ಬು ಜಾಸ್ತಿ ಇದೆ ನನಗೆ ಆವಾಗಲೇ ಅಂತಂದು ಇಕ್ಕೋಬೇಕಾಗಿದ್ದು ನಾನು ಬಿಡು ಅಂದ್ಕೊಂಡು ಸುಮ್ಮನಾದೆ ಇಕ್ಕಿಸ್ಕೊಂಡೆ ಎನಿವೆ ನಾನು ಫೈನಲಿ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಂದ ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಬ್ಲಾಗ್ ಬಾಯ್